ಅಂದ್ರೆ ನಮ್ಗೆ ಅವ್ರು ಯಾವಾಗ್ಲೂ ಸಂಸದ್ರೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ, ಜನಪರ ಕೆಲಸಗಳೇನಿದೆ, ಸೊ ಜನರ ಮಧ್ಯೆ ಇದ್ದು ಹಗಲು ಇರುಳು ಅನ್ನದೇ ಶ್ರಮಿಸಿ ಇವತ್ತು ಎಲ್ಲಿ ಹೋದ್ರು ನಮ್ಮ ಬೆಂಗಳೂರು ಗ್ರಾಮಾಂತರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಡಿ ಕೆ ಸುರೇಶ್ ಅಣ್ಣನವರು. ಇವತ್ತು ಅವ್ರದ್ದು ಬರ್ತ್ಡೇ, 59ನೇ ವರ್ಷದ ಹುಟ್ಟುಹಬ್ಬ. ಸರಳವಾಗಿ ನಾವು ಈ ದಿನ ಇಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿ ಪಡುವಂತ ನಮ್ಮ ಇಲ್ಲಿ ಕೊಟ್ಟಿಗೆಪಳ್ಳಿಯ BBMP ಆಫೀಸ್ ಇದೆ. ಸೊ ಇಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಸೊ ಎಲ್ಲರೂ ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನ, ಅಂದ್ರೆ ಹುಟ್ಟುಹಬ್ಬನ ಸರಳವಾಗಿ ಒಂದು ಮೆಡಿಕಲ್ ಕ್ಯಾಂಪ್ ಅಂತ, ಹೆಲ್ತ್ ಕ್ಯಾಂಪ್ಸ್ ಅನ್ನೋ ಒಂದೇನಿದೆ, ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಈ ತರ ಮಾಡಿ ಸರಳವಾಗಿ ಆಚರಿಸ್ಕೊಳ್ತಾ ಇದಾರೆ. ಸೊ ಆಲ್ರೆಡಿ 59 ವರ್ಷ ಬರ್ತ್ಡೇಗೆ 59 ಜನ ಬಂದು ಆಲ್ರೆಡಿ ಬ್ಲಡ್ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗ್ತದೆ. ಸೊ ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು ನಿಜವಾಗ್ಲೂ ನಮಗೆ ಮನದಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಜಕೀಯದಲ್ಲಿರೋರು ಅವರ ಒಂದು ನಡೆ ನುಡಿ ಹಾಗೂ ಅವರಲ್ಲಿ ಇರ್ತಕ್ಕಂಥ ಒಂದು ಗುಣಗಳೇನಿದೆ, ಆದರ್ಶ ಮೌಲ್ಯಗಳೇನಂತ ಇದೆ, ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಯಾಕಂದ್ರೆ ನಾವು ಅವ್ರನ್ನ ರಾಜ ನೀತಿ ಏನಿದೆ ಅವರಲ್ಲಿ, ನಿಜವಾಗ್ಲೂ ಅವರೆಲ್ಲ ನಮ್ಗೆ ಒಂದು ಮಾರ್ಗದರ್ಶಕರು. ಸೊ ಇದನ್ನೆಲ್ಲ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯ ಆಗಿರ್ಬೋದು, ನಮ್ಮ ಒಂದು ನಡೆ ಆಗಿರ್ಬೋದು, ಸೊ ಜನಪರ ಕೆಲಸಗಳಾಗಿರ್ಬೋದು, ನಿಜವಾಗ್ಲೂ ಅವರ ಒಂದು ಮಾರ್ಗದರ್ಶನ ಮೂಲಕ ಸೊ ನಾವು ನಡೀತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸೊ ನಾನು ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲ ನಮ್ಮ ಒಂದು ಏನು ಬಂಧು ಬಳಗ ಆಗಿರ್ಬೋದು, ಒಂದು ಸ್ನೇಹಿತರಾಗಿರ್ಬೋದು, ಎಲ್ಲ ಸೇರಿ ಇವತ್ತು ನಾವು ಶುಭಾಶಯ ಕೋರ್ತಾ ಇದ್ದೇವೆ. ಅವ್ರಿಗೆ ಭಗವಂತ ಆರೋಗ್ಯ, ಆಯಸ್ಸು ಹಾಗೂ ಯಶಸ್ಸನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ.